ನಮ್ ಜೊತೆ ಏನ್ ಗೋಪಾಲ್ ಅವರು ಇದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ತಾವು ಇವತ್ತು ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಸರ್, ಏನ್ ಸರ್ ಕಂಪ್ಲೇಂಟ್ ಇದು? ನನಗೆ ನಿನ್ನೆ ರಾತ್ರಿ 11 ಗಂಟೆ 1 ನಿಮಿಷದಲ್ಲಿ ಫೋನ್ ಮುಖೇನ ಪದ್ಮರಾಜ್ ಕರೆ ಮಾಡಿ ನನಗೆ ಕೊಲೆ ಬೆದರಿಕೆ ಮತ್ತು ಹಣ ಬೇಕು ಅಂತಕ್ಕಂಥದ್ದನ್ನ ಒತ್ತಾಯ ಮಾಡಿದ್ದೇನೆ, ಜೀವ ಬೆದರಿಕೆ ಹಾಕಿದ್ದೇನೆ. ನನಗೆ ನನ್ನ ಕುಟುಂಬಕ್ಕೆ ನನ್ನ ಸೂಕ್ತವಾದ ರಕ್ಷಣೆ ಬೇಕು, ಸಂಬಂಧಪಟ್ಟವ್ರ ಮೇಲೆ ಕಾನೂನು ರೀತಿಯ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ಹೇಳಿದ್ದೇನೆ. ಪದ್ಮರಾಜ್ಗೂ ನಿಮ್ಗೂ ಏನ್ ಸಂಬಂಧ ಸರ್? ಮುಂಚೆಯಿಂದ ಕೂಡ ಅವ್ರಿಗೇನು ಪರಿಚಯ ಇತ್ತ ಸರ್? ಪರಿಚಯ, ನಾವು ಇಬ್ರು ಒಟ್ಟಿಗೆ ಕೌನ್ಸಿಲರ್ ಆಗಿದ್ದೋ. ಅವನ ದುರಾಂಕಾರ, ಕುಡಿದಾಗ ಅವ್ರಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ಇದನ್ನ ರಾತ್ರಿ ಕಾಲ್ ಮಾಡಿರ್ತಕ್ಕಂಥದ್ದು ಅವನೇ, ನಾನಲ್ಲ. ಕಾಲ್ ಮಾಡಿ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿದ್ದೇನೆ, ಕೊಲೆ ಬೆದರಿಕೆ ಹಾಕಿದ್ದೇನೆ, ಹಣಕ್ಕೆ ಒತ್ತಾಯ ಇಟ್ಟಿದ್ದೇನೆ. ಇದನ್ನ ಸ್ಪೀಕರ್ ಅವ್ರನ್ನ ಗಮನಕ್ಕೆ ತಂದಿದ್ದೇನೆ. ಪದ್ಮರಾಜ್ ಅವರು ಆರೋಪ ಮಾಡ್ತಾರೆ, ತಾವು ಅವ್ರಿಗೆ ಹಣ ಕೊಡಬೇಕು ಅನ್ನೋ ಒಂದು ಆರೋಪ ಮಾಡ್ತಾರೆ. ಯಾವ್ದಾದ್ರು ದಾಖಲೆ ಇದ್ರೆ ನನಗೆ ಕೊಟ್ರೆ ಅವನ್ ಏನ್ ಹೇಳ್ತೇನೆ ಅದಕ್ಕೆ 100 ಪಟ್ಟು ಕೊಡ್ತಾನೆ, ಇದು ಕೊಡ್ತಾನೆ. ಆತರ ಏನೋ ದಾಖಲೆ ಇದ್ರೆ ಅತ್ಯಂತ ಕೆಟ್ಟ ನೀಚ ಇದನ್ನ ಯಾವ್ದಾದ್ರು ದಾಖಲೆ ಇದ್ರೆ ಕೊಡ್ಲಿ ನನಗೆ ಇದನ್ನ. ಇಲ್ಲ ಆತ್ಮಸಾಕ್ಷಿಯಾಗಿ ಮುಟ್ಕೊಂಡು ನಾನು ಕೊಡ್ಬೇಕು ಅಂತಕ್ಕಂಥದ್ದು ಹೇಳಿ ಅವ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳ್ತಾನೆ. ಅವನಿಂದ ತಾಂಡಿದ್ ಮಾಡ್ತಾನೆ, ನನಗೊಂದು ಸಂಬಂಧನೇ ಇಲ್ಲ. ನನ್ನಿಂದ ಅವರ ಮಗಳಿಗೆ ಕೆಲಸ ಸಿಕ್ಕಿದೆ, ಒಳ್ಳೆ ಹೆಣ್ಮಗಳು. ಇದನ್ನ ಅವರ ಫೀಸ್ ಕಟ್ಟಕ್ಕಾಗಲ್ಲ ಅಂದ್ರೆ ನಾನೇ ಸ್ವಾಮೀಜಿ ಇರುತ್ತೆ ಫೀಸನ್ನ ಕಡಿಮೆ ಮಾಡಿಸಿದ್ದೇನೆ. ನನ್ನಿಂದ ಅವರ ಕುಟುಂಬಕ್ಕೆ ಅತ್ಯಂತ ಹೆಚ್ಚು ಸಹಾಯ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾದ್ರು ಹಾಳಾಗಿದೆಯಾ ಸರ್? ಈಗ ಗೃಹ ಸಚಿವರು ಇದ್ದಾರೆ, ಅವರೇ ಉತ್ತರ ಕೊಡಬೇಕು. ಸರ್, ಏನ್ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತಿದ್ದೀರಾ ಸರ್? ನಾನು ಈಗಾಗಲೇ ಸ್ಪೀಕರ್ ಅವರಿಗೆ, ಗೃಹ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ. ಅಂದ್ರೆ ಈಗಾಗಲೇ ಪದ್ಮರಾಜ್ ಅವರು ಬೆದರಿಕೆ ಹಾಕಿದ್ರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಮತ್ತೆ ಗೃಹ ಸಚಿವರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಅವರು ಭದ್ರತೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಮಾತನ್ನ ಗೋಪಾಲ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.